ಹಾಯ್ ಹಲೋ ನಮಸ್ತೆ. ಈಗೊಂದು ಮತ್ತೆ ಬಾಲಿವುಡ್ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನ್ಕೊತಾ ಇದ್ದೀನಿ. ಏನು ವಿಷಯ ಅಂದರೆ, ಕಾಲಾ ಹಿರಣ್ ಅಂತ ಒಂದು ಪಿಕ್ಚರ್ ಬರ್ತಾ ಇದೆ. ಈ ಕಾಲಾ ಹಿರಣ್ ಪೋಸ್ಟರ್ ನೀವು ನೋಡಿದ್ರೆ ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ನಿಮ್ಗೆ ನೋಡಿದವ್ರಿಗೆಲ್ಲ ಅರ್ಥ ಆಗ್ಬಿಡ್ತದೆ. ಅಮಿತ್ ಜಾನಿ ಅಂತ ಇದ್ರ ಪ್ರೊಡ್ಯೂಸರ್. ಈ ಪ್ರೊಡ್ಯೂಸರ್ಗೆ ಒಂದು ಡೆತ್ ಥ್ರೆಟನ್ ಶುರು ಆಗಿದೆ. ಯಾಕೆ ಅಂದರೆ 1998ರಲ್ಲಿ ಸಲ್ಮಾನ್ ಖಾನ್, ಸೈಫ್ ಅಲಿ ಖಾನ್ ಹಾಗೆ ತುಂಬಾ ಬೇರೆ ಬೇರೆ ದೊಡ್ಡ ದೊಡ್ಡ ಕಲಾವಿದರು ಒಂದು ಶೂಟಿಂಗ್ ಹೋಗಿರ್ತಾರೆ. ಅಲ್ಲಿ ಕಾಲಾ ಹಿರಣ್ ಅಂದ್ರೆ ಕಪ್ಪು ಜಿಂಕೆ ಕುರಿತು ಒಂದು ಕೇಸ್ ಆಗುತ್ತೆ. ಅದನ್ನ ಗೂಗಲ್ ಕೂಡ ಮಾಡಬಹುದು, ಎಲ್ರಿಗೂ ಗೊತ್ತಿರುವಂತ ವಿಷಯ ಕೂಡ ಹೌದು. ಆ ಒಂದು ಕೇಸ್ ಇನ್ನೂ ನಡೀತಾನೆ ಇದೆ. ಯಾವಾಗ ಕೇಸ್ ಆಗುತ್ತೆ, ಯಾವಾಗ ಕಪ್ಪು ಜಿಂಕೆಯ ಕೇಸ್ ಆಗುತ್ತೆ, ಅವಾಗ ಗ್ಯಾಂಗ್ಸ್ಟರ್ ಬಿಷ್ಣೋಯ್ ಇವನು ಸಲ್ಮಾನ್ ಖಾನ್ ಅವರಿಂದ ಬೀಳ್ತಾನೆ. ಇದು ಕೂಡ ಎಲ್ರಿಗೂ ಗೊತ್ತಿರೋ ವಿಷಯ. ಯಾಕೆ ಸಲ್ಮಾನ್ ಖಾನ್ ಅವರಿಗೆ ಥ್ರೆಟನ್ ಇದೆ ಅಂತ. ಸೊ ಈಗ ಕಾಲಾ ಹಿರಣ್ ಅಂತ ಒಂದು ಪಿಕ್ಚರ್ ಬರ್ತಾ ಇದೆ. ಆ ಪಿಕ್ಚರ್ ಪ್ರೊಡ್ಯೂಸರ್ಗೆ ಸಲ್ಮಾನ್ ಖಾನ್ ಅವ್ರ ಕಡೆಯಿಂದ ಒಂದು ನೋಟಿಸ್ ಹೋಗುತ್ತೆ. ಸೊ ನೋಟಿಸ್ ಅನ್ನ ಅಮಿತ್ ಜಾನಿ ಅನ್ನೋ ಪ್ರೊಡ್ಯೂಸರು ಕ್ಯಾಮ್ರಾ ಮುಂದೆನೆ ಅದನ್ನ ಹರಿದಾಕ್ಬಿಡ್ತಾರೆ. ಅಂದ್ರೆ ಅವ್ರು ಎಷ್ಟು ಧೈರ್ಯವಾಗಿ, ಯಾಕಂದ್ರೆ ಬಾಲಿವುಡ್ ಅಲ್ಲಿ ಸಲ್ಮಾನ್ ಖಾನ್ ಅವರನ್ನ ಎದುರು ಹಾಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ, ಇದು ಗೊತ್ತಿರೋ ವಿಷಯ. ಅದರದ್ದು ಎಫೆಕ್ಟ್ಸ್ ಕೂಡ ಎಲ್ರಿಗೂ ಗೊತ್ತು. ಸಿಂಗರ್, ಆಕ್ಟರ್, ಆಕ್ಟ್ರೆಸ್ ಬಾಲಿವುಡ್ ಅಲ್ಲಿ ಇರಬೇಕು ಅಂದ್ರೆ ಸಲ್ಮಾನ್ ಖಾನ್ ಅವ್ರನ್ನ ಎದುರು ಹಾಕೊಂಡ್ರೆ ಏನೆಲ್ಲ ಆಗುತ್ತೆ ಅನಾಹುತ ಅಂತ ಎಲ್ರಿಗೂ ಗೊತ್ತು. ಸೊ ಅಮಿತ್ ಜಾನಿ ಪ್ರೊಡ್ಯೂಸರು ಅವ್ರು ಕೊಟ್ಟಿರುವಂತ ನೋಟಿಸ್ ಅನ್ನ ಹರಿದಾಕ್ತಾರೆ. ಈಗ ಆ ಪ್ರೊಡ್ಯೂಸರ್ಗೆ ದಿನನಿತ್ಯ ಕೊಲೆ ಬೆದರಿಕೆಗಳು, ಸಾಕಷ್ಟು ಭಯ ಬೀಳಿಸುವಂತ ಸಂದೇಶಗಳು ಅವ್ರಿಗೆ ಹೋಗ್ತಾ ಇದೆಯಂತೆ. ಸೊ ಇದು ಯಾಕೆ ಆಗುತ್ತೆ ನಿಮಗೂ ಗೊತ್ತು. ಸಲ್ಮಾನ್ ಖಾನ್ ಅವರ ವಾದ ಏನು, 1998ರಲ್ಲಿ ನಡೆದಂತ ಆ ಪ್ರಕರಣದ ಕುರಿತೇ ಈ ಪಿಕ್ಚರ್ ಇದೆ ಅಂತ ಅವ್ರ ವಾದ. ಆದರೆ ಪ್ರೊಡ್ಯೂಸರ್ ಹೇಳೋ ಪ್ರಕಾರ ಇದು ಅವರಿಗೆ ಸಂಬಂಧಪಟ್ಟಿಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ಆದರೆ ನೀವು ಆ ಕಾಲಾ ಹಿರಣ್ ಪಿಕ್ಚರ್ ಪೋಸ್ಟ್ ನೋಡಿದ್ರೆ ನಿಮಗೆ ಆ ಕೈಯಲ್ಲಿ ಒಂದು ಬ್ರೇಸ್ಲೆಟ್ ಇದೆ, ಅದು ಸಲ್ಮಾನ್ ಖಾನ್ ಅವರು ಸಾಮಾನ್ಯವಾಗಿ ಅದು ಬ್ರೇಸ್ಲೆಟ್ ನೋಡಿದ್ರೆ ಅದು ಸಲ್ಮಾನ್ ಖಾನ್ ಅವ್ರದ್ದು ಅಂತ ಹೇಳ್ತಾರೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಸುಮಾರು ಜನ ಅವ್ರು ಹಾಕೊಂಡಿರೋ ಆ ಬ್ರೇಸ್ಲೆಟ್ನ ತುಂಬ ಜನ ಕಾಪಿ ಕೂಡ ಮಾಡ್ತಾರೆ, ಅವರ ಅಭಿಮಾನಿಗಳು. ಇದು ಕೂಡ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಆದರೆ ಇದು ಸಲ್ಮಾನ್ ಖಾನ್ ಅವರ ಪ್ರಕರಣದ ಕುರಿತು ಈ ಪಿಕ್ಚರ್ ಇಲ್ಲ ಅಂತ ಅಮಿತ್ ಜಾನಿ ಪ್ರೊಡ್ಯೂಸರ್ ಹೇಳ್ತಾರೆ. ಬಟ್ ನೋಡೋಕ್ಕೆ ಹಾಗೆ ಅನಿಸೋದಿಲ್ಲ. ಸೊ ಈ ಒಂದು ವಿಷಯವಾಗಿ ಅವರು ಒಂದು ನೋಟಿಸ್ ಕಳಿಸ್ತಾರೆ. ಅದನ್ನ ನೋಟಿಸ್ನ ಹರಿದಾಕ್ತಾರೆ ಅಮಿತ್ ಜಾನಿ. ಈಗ ಮುಂದೆ ಏನಾಗುತ್ತೆ ಪ್ರಕರಣ ಗೊತ್ತಿಲ್ಲ. ಆದರೆ ಇಲ್ಲಿ ಸಲ್ಮಾನ್ ಖಾನ್ ಅವರಿಗೂ ಜೀವ ಬೆದರಿಕೆ ಇದೆ. ಅವರು ಕೂಡ ಲಾಸ್ಟ್ ಒಂದು ಸಿನಿಮಾ ಮಾಡ್ತಾರೆ ನಮ್ಮ ಸೌತ್ ಡೈರೆಕ್ಟರ್ ಜೊತೆ. ಆ ಶೂಟಿಂಗ್ ಟೈಮಲ್ಲಿ ಅಷ್ಟು ಸುಲಭವಾಗಿ ಶೂಟಿಂಗ್ ಮುಗಿದಿಲ್ಲ. ಯಾಕಂದರೆ ನೈಟ್ ಶೂಟಿಂಗ್ ಇದ್ದಾಗೂ ಕೂಡ ಡೇ ಎಫೆಕ್ಟಲ್ಲಿ ಶೂಟ್ ಮಾಡಿದ್ದೀವಿ ಅಂತ ಇತ್ತೀಚೆಗೆ ನಿರ್ದೇಶಕರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ. ಸೊ ಹೀಗೆಲ್ಲ ಈ ಕಡೆ ಜೀವ ಬೆದರಿಕೆ ಇರುವಂಥ ಸಲ್ಮಾನ್ ಖಾನ್ ಅವ್ರಿಗೆ ಗೊತ್ತು ಈ ಪ್ರಕರಣ ಇನ್ನೂ ಜೀವಂತವಾಗಿದೆ ಅಂತ. ಯಾವುದು, ಜಿಂಕೆ ವಿಷಯ. ಸೊ ಈ ಜಿಂಕೆ ವಿಷಯವನ್ನು ಇಟ್ಕೊಂಡೇ ಈ ಸಿನಿಮಾ ಮಾಡಿದ್ದಾರೆ ಅಂತ ಅವರ ವಾದ. ಯಾಕಂದರೆ ಟೈಟ್ಲೇ ಆ ಥರ ಇದೆ, ಕಾಲಾ ಹಿರಣ್, ಕಪ್ಪು ಜಿಂಕೆ. ಆ ಪೋಸ್ಟ್ ನೋಡಿದ್ರೆ ಸಲ್ಮಾನ್ ಖಾನ್ ಅವರನ್ನ ಹೋಲುವಂಥ ಒಬ್ಬ ನಟ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೆ ಅದು ಬಂದೂಕ್ ಇಟ್ಕೊಂಡು ನೀವು ನೋಡಿ ಗೊತ್ತಾಗುತ್ತೆ. ಸೊ ಹೀಗಿರುವಾಗ ಇದೊಂದು ಹೊಸ ಭಯಂಕರ ದೊಡ್ಡ ಬಿರುಗಾಳಿನೇ ಎಬ್ಬಿಸ್ತಾ ಇದೆ ಬಾಲಿವುಡ್ಡಲ್ಲಿ. ಕಾಲಾ ಹಿರಣ್ ಚಿತ್ರದ ಟ್ರೈಲರ್ ಅಥವಾ ಟೀಸರು ಇದೇ ಜೂನ್ 20ಕ್ಕೆ ಬರ್ತಾ ಇದೆ. ಇನ್ನೂ ಸಿನಿಮಾದ ಟ್ರೈಲರು ಟೀಸರ್ ಬಂದಿಲ್ಲ. ಆಗಲೇ ಇದು ತುಂಬ ಸುದ್ದಿ ಮಾಡ್ತಾ ಇದೆ. ಅದು ಸಲ್ಮಾನ್ ಖಾನ್ ಅವರನ್ನು ಎದುರಾಕಿಕೊಂಡು. ಯಾಕಂದರೆ ಬಾಲಿವುಡ್ ಅಂದರೆ ಒಂದು ಕಾಲದಲ್ಲಿ ದಾವುದುಡ್ ಅಂತಲೂ ಕರಿತಾ ಇದ್ರು. ಈಗ ಅದಿಲ್ಲ ಬಿಡಿ. ಈಗ ಅದು ತುಂಬ ಅಂದರೆ 99.9% ಕಡಿಮೆ ಆಗಿದೆ. ಓಕೆ, ಈಗ ಎಲ್ರಿಗೂ ಧೈರ್ಯ ಬಂದಿದೆ, ಎಲ್ಲರೂ ಮಾತಾಡ್ತಿದ್ದಾರೆ. ಆಫ್ಟರ್ ದುರಂಧರ್ ಅಂತೂ ನಾನು ನಿಮಗೊಂದು ವಿಡಿಯೋ ಮಾಡಿದ್ದೀನಿ, ಬಿಫೋರ್ ಆ್ಯಂಡ್ ಆಫ್ಟರ್ ದುರಂಧರ್ ಅಂತ. ಆ ಥರ ಬಾಲಿವುಡ್ನ ಡಿವೈಡ್ ಮಾಡಿ ಕೂಡ ನೀವು ನೋಡ್ಬೋದು. ಈ ಥರದ್ದೊಂದು ಸುದ್ದಿ ಇದೆ. ಇದು ಎಷ್ಟು ಮಟ್ಟಿಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಜೂನ್ 20ಕ್ಕೆ ಅದರದ್ದು ಟ್ರೈಲರ್ ರಿಲೀಸ್ ಆಗುತ್ತೆ. ಸೊ ಟ್ರೈಲರಲ್ಲಿ ನಿಮಗೆ ಒಂದು ಅಂಶ, ಒಂದು ವಿಚಾರ ಅಂತೂ ಬೆಳಕಿಗೆ ಬರುತ್ತೆ. ಇದು ಸಲ್ಮಾನ್ ಖಾನ್ ಅವರಿಗೆ ಸಂಬಂಧಪಟ್ಟಿದ್ದ
1998 ನಡೆದ ಘಟನೆಗೆ ಸಂಬಂಧಪಟ್ಟಿದ್ದ ಅಥವಾ ಅಲ್ಲ ಅಂತ ಕಾದು ನೋಡಬೇಕಾಗುತ್ತೆ. ಇಲ್ಲಿವರೆಗೂ ಜೂನ್ 20 ನೋಡೋಣ. ಥ್ಯಾಂಕ್ ಯು.